ಟು ಮೈ ಚಾನೆಲ್ ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 19 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಕಳೆದ ಸಂಚಿಕೆಯಲ್ಲಿ ಕರ್ಚೀಫ್ ಕೈ ಹೊಲಿಗೆಯ ನೋಟ್ಸ್, ಡ್ರಾಯಿಂಗ್ ಹಾಗೆ ಪೇಪರ್ ಕಟ್ಟಿಂಗ್, ಬಟ್ಟೆ ಕಟ್ಟಿಂಗ್ ಹಾಗೂ 2 ವಿಧದ ಕೈ ಹೊಲಿಗೆಯನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಇಂದಿನ ಸಂಚಿಕೆಯಲ್ಲಿ ಹುಕ್ ಸೈ ಮತ್ತು ಬಟನ್ ಕಾಜಾ ಬಗ್ಗೆ, ನೋಟ್ಸಿನ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಕಳೆದ ಸಂಚಿಕೆಯ ಹೊಲಿಗೆ ಕೈ ನೋಟ್ಸನ್ನು ನೋಡಿದಾಗ ನಿಮಗೆ ಇದು ತುಂಬಾ ಕಷ್ಟ ಇದೆ, ಹೊಲಿಗೆ ಅಂದರೆ ತುಂಬಾ ಕಷ್ಟ ಇದೆ ಈ ನೋಟ್ಸನ್ನು ನೋಡಿದಾಗ ಅಂತ ಅನಿಸಿರ್ಬೋದು. ಹಾಗೆ ನಾವು ಡ್ರಾಯಿಂಗನ್ನು ನೋಡಿದಾಗ ಸ್ವಲ್ಪ ಈಸಿ ಇದೆ, ಪರವಾಗಿಲ್ಲ ಅಂತ ಅನಿಸಿರ್ಬೋದು. ಹಾಗೆ ನೀವು ಬಟ್ಟೆ ಕಟ್ ಮಾಡಿ ಹೊಲಿದು 2 ಬಗೆಯ ಸ್ಟಿಚ್ಚಿಂಗ್ ಬಟ್ಟೆ ಮೇಲೆ ಹಾಕಿದಾಗ ನಿಮಗೆ ಖಂಡಿತ ಇದು ನಮ್ಮಿಂದ ಕಲಿಯೋಕ್ಕಾಗತ್ತೆ ಅನ್ನೋ ಥರ ಆಗಿರಬಹುದು ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ನಾವು ಯಾವುದೇ ಕೆಲಸ ಕಾರ್ಯ ಚಟುವಟಿಕೆಗಳನ್ನು ಕಲಿಬೇಕಾದ್ರೂ ನಾವು ಆ ಕೆಲಸದ ಬೇಸಿಕ್ ಅಂಶಗಳನ್ನು ತಿಳ್ಕೊಂಡಾಗ ನಮಗೆ ಈಸಿಯಾಗಿ ಕಲಿಯೋಕ್ಕಾಗತ್ತೆ. ಹಾಗೆ ಹೊಲಿಗೆ ಕೂಡ, ಇದರಲ್ಲೂ ಕೂಡ ಬೇಸಿಕ್ಕಿಂದ ಮಿಷನಿನ ಬಗ್ಗೆ, ಸೂಜಿ ಅಟ್ಯಾಚ್ ಮಾಡೋದು, ಹಾಗೆ ಮಿಷನ್ ಆಯಿಲಿಂಗು, ಬಾಬಿನ್ ಕೇಸ್ ಅಟ್ಯಾಚ್, ಇವನ್ನೆಲ್ಲ ಬೇಸಿಕ್ ಅಂಶಗಳನ್ನೆಲ್ಲ ತಿಳ್ಕೊಂಡು, ಹಾಗೆ ನೋಟ್ಸಲ್ಲಿ ಕೂಡ ನೋಟ್ಸು, ಡ್ರಾಯಿಂಗು, ಸ್ಟೆಪ್ ಬೈ ಸ್ಟೆಪ್ ಪೇಪರ್ ಕಟ್ಟಿಂಗ್, ಆಮೇಲೆ ಬಟ್ಟೆ ಮೇಲೆ ಡ್ರಾಯಿಂಗ್, ಬಟ್ಟೆ ಕಟ್ಟಿಂಗ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಒಂದೊಂದೇ ವಿಷಯನ ಕಲ್ತ್ಕೊಂಡಾಗ ನಮಗೆ ಈಸಿಯಾಗಿ ಪರ್ಫೆಕ್ಟಾಗಿ ನಾವು ಕಲ್ತ್ಕೋಬೋದು. ಅದೇ ನಾವು ಯಾವುದೇ ಕೆಲಸ ಕಾರ್ಯವನ್ನು ಕಲಿಬೇಕಾದ್ರೂ ನಾವು ಕಲಿಯುವ ಕೆಲಸದ ಮೇಲೆ, ಮಾಡೋ ಕೆಲಸ ಮೇಲೆ ಶ್ರದ್ಧಾ ಭಕ್ತಿ ಆಸಕ್ತಿಯಿಂದ, ಹಾಗೆ ನಾವು ಕಲಿಬೇಕನ್ನೋ ಛಲವನ್ನು ಕೂಡ ನಾವು ಛಲದೊಂದಿಗೆ ಕಲಿತಾಗ ನಾವು ಪರ್ಫೆಕ್ಟಾಗಿ ನಮ್ಮಿಂದ ಕಲಿಯೋಕ್ಕೆ ಸಾಧ್ಯ ಆಗತ್ತೆ. ಈಗಾಗಲೇ ಕೈ ಹೊಲಿಗೆ ಅಧ್ಯಾಯ 1 ಕೈ ಹೊಲಿಗೆ ಆಗಿದೆ. ಈಗ ಹುಕ್ ಸೈ ಬಟನ್ ಕಾಜಾ ನೋಡೋಣ, ನೋಟ್ಸ್ ನೋಡೋಣ. ಹಾಗೆ ಒಂದು ಅಧ್ಯಾಯ 2, ಅಧ್ಯಾಯ 3 ಅಂತ ಒಂದು 2ರಿಂದ 3 ಅಧ್ಯಾಯ ಮುಗಿದಾಗ ನಿಮಗೆ ಹೊಲಿಗೆ ಕೆಲಸದ ಬಗ್ಗೆ ನೀವು ಪರ್ಫೆಕ್ಟಾಗಿ ತಿಳ್ಕೊತೀರ. ಅಂದ್ಕೊಂಡಷ್ಟು ಕಷ್ಟ ಆಗಲ್ಲ, ಸುಲಭನೇ ಇದೆ. ಹಾಗೆ ಇಂದಿನ ಸಂಚಿಕೆಯನ್ನು ನೋಡೋಣ. ಅದಕ್ಕೂ ಮೊದಲು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನೋಡೋಣ ಇಂದಿನ ನೋಟ್ಸು. ನೋಡಿ, ಹುಕ್ ಸೈ ಮತ್ತು ಬಟನ್ ಕಾಜಾ ನೋಟ್ಸಿದು ಲೆಂತ್, ಉದ್ದ ಅಂದರೆ 10 ಇಂಚು, ಹಾಗೆ ವಿಡ್ತ್ ಅಗಲ 4 ಇಂಚು ಬೇಕಾಗುವ ಅಳತೆಗಳು ಇದು. ಹಾಗೆ 0ದಿಂದ 1 ಲೆಂತ್ ಅಂದರೆ ಉದ್ದ 10 ಪ್ಲಸ್ 1 ಅಂದರೆ 11. ಇಲ್ಲಿ ಸಣ್ಣಗೆ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಇದು ಮೇಲಿಂದ ಕೆಳಗೆ 0ಯಿಂದ 1 11 ಇಂಚು. ಹಾಗೆ 0ಯಿಂದ 2 1ರಿಂದ 3 ವಿಡ್ತ್ ಅಗಲ ಅಂದರೆ 4 ಪ್ಲಸ್ 1 5 ಇಂಚ್ ಆಗುತ್ತೆ. ನೋಡಿ, ಇಲ್ಲಿ 0ಯಿಂದ 2 1ರಿಂದ 3 ಅಗಲ. ಈಗ 2 3 ಜಾಯಿಂಟ್ ಜೋಡಿಸ್ಕೊಳ್ಬೇಕು. ಇಲ್ಲಿ 2ರಿಂದ 3 ಜಾಯಿಂಟ್ ಮಾಡಿ ಜೋಡಿಸ್ಕೋಬೇಕು. ಹಾಗೆ 0ದಿಂದ ಎ ಮತ್ತು ಬಿ, 1ರಿಂದ ಸಿ ಮತ್ತು ಡಿ, 2ರಿಂದ ಇ ಮತ್ತು ಎಫ್, 3ರಿಂದ ಜಿ ಮತ್ತು ಹೆಚ್ ಅರ್ಧ ಇಂಚು. ಇಲ್ಲಿ ಡ್ರಾಯಿಂಗಲ್ಲಿ 0ದಿಂದ ಎ ಮತ್ತು ಬಿ, ಹಾಗೆ 1ರಿಂದ ಸಿ ಮತ್ತು ಡಿ, 2ರಿಂದ ಇ ಮತ್ತು ಎಫ್, 3ರಿಂದ ಜಿ ಮತ್ತು ಹೆಚ್. ಫ್ರೆಂಡ್ಸ್, ನಾನಿಲ್ಲಿ ಸ್ಪೆಲ್ಲಿಂಗನ್ನು ಹಾಕಿದ್ದೀನಿ ABCD ಅಂತ. ನಿಮ್ಗೆ ಬೇಕಾದರೆ ಈ ಅಂಕೆಯನ್ನೇ ಮುಂದುವರಿಸ್ಕೊಳ್ಬೋದು. ಅಂದರೆ ಇಲ್ಲಿ 1ರಿಂದ 3 ತನಕ ಆಗಿದೆ. ಈಗ 0ದಿಂದ 4 5, 1ರಿಂದ 6 7, ಹಾಗೆ 2ರಿಂದ 8 9, 3ರಿಂದ 10 ಅನ್ನೋದಂತ ಈ ಸಂಖ್ಯೆಯನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ABCD ಅರ್ಥ ಆಗಿಲ್ಲ ಅಂದರೆ ತೊಂದರೆ ಏನಿಲ್ಲ. ಹಾಗೆ ಎ ಮತ್ತು ಸಿ, ಬಿ ಮತ್ತು ಡಿ, ಇ ಜಿ ಎಫ್ ಹೆಚ್ ಅನ್ನು ಜೋಡಿಸ್ಕೊಳ್ಳುವುದು ಜಾಯಿಂಟ್. ಜೋಡಣೆ. ಇದು ಹುಕ್ ಸೈ ಮತ್ತು ಬಟನ್ ಕಾಜಾ ಪಟ್ಟಿಯ ನೋಟ್ಸು. ಫ್ರೆಂಡ್ಸ್, ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನನ್ನ ಮಾತಿನಲ್ಲಿ ಯಾವುದಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಲಿಯುವ ವಿಧಾನ ಹೇಗಂತ ತಿಳಿಸ್ಕೊಡ್ತೀನಿ. ವಂದನೆಗಳೊಂದಿಗೆ ಬಾಯ್.